ಏಯ್, ಯಾರು ನೀನು? ಇಲ್ಲೇನು ಮಾಡಾಕತ್ತಿ? ಏನು ಕೆಲಸ ನಿಂದಿಲ್ಲೇ? ಅದು ನಾನು 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 ಫೋನ್ ಮಾಡೋದಕ್ಕೆ ಬಂದಿದ್ದೆ. ಫೋನ್ ಮಾಡ್ಲಿಕ್ಕೆ ಇಲ್ಲಿಗೆ ಯಾಕೆ ಬರಬೇಕು? ಅದು ಅದು ಯಾರ್ದೋ ನಂಬರಿಗೆ ಫೋನ್ ಹಚ್ಚಿ ಅವ್ರ ಬ್ಯಾಂಕ್ನ ಇನ್ನು ರೊಕ್ಕ ಕದ್ದು ಅವ್ರಿಗೆ ಮೋಸ ಮಾಡಾಕತ್ತಿ, ಹೌದಿಲ್ಲೋ? ಅದಕ್ಕೆ ಅಲ್ವಾ ನೀವು OTP ಕೇಳಿದ್ದು? ನಮಗೆಲ್ಲ ಅರ್ಥ ಆಗ್ತದ. ಹೌದು ಸರ್, ಅದು ನನ್ನ ಹತ್ರ ಕಸ್ಟಮರ್ ಡೇಟಾ ಇದೆ. ಅವ್ರಿಗೆ ಫೋನ್ ಮಾಡಿ ಕಪಲ್ ಪ್ಯಾಕೇಜ್ ಬೇಕಾ ಅಂತ ಕೇಳ್ತೀನಿ. ಅವರು ಹನಿಮೂನ್ ಪ್ಯಾಕೇಜ್ ತಗೊಳ್ಳೋದಕ್ಕೆ ಒಪ್ಕೊಂಡ್ರೆ OTP ಕೊಡ್ತಾರೆ ಸರ್. ಆಗ ದುಡ್ಡು ನನ್ನ ಅಕೌಂಟಿಗೆ ಬಂದ್ಬಿಡುತ್ತೆ ಸರ್. ಹೌದು ಸರ್, ನೀವೆಲ್ಲ ಇಲ್ಲೇನು ಮಾಡ್ತಿದ್ದೀರಾ? ನಮ್ಮದು ಅದೇ ಕೆಲಸ. ಇಲ್ಲಿದ್ರ ಯಾರಿಗೂ ಗೊತ್ತಾಗೋದಿಲ್ಲ. ಲೊಕೇಶನ್ ಐಡೆಂಟಿಫೈ ಮಾಡೋಕ್ಕಾಗೋದಿಲ್ಲ, ಅದಕ್ಕೆ ಇಲ್ಲಿಗೆ ಬಂದಿದ್ದೀವಿ. ಓ, ನೀವು ನಮ್ಮ ಟೈಪೇ. ಹೆಲೋ ಸರ್. ಹೆಲೋ ಸರ್, ನಿಮ್ಮ ಬಾಸ್ ಯಾರು? ಒಳ್ಳೆ ಕಮಿಷನ್ ಕೊಡ್ತಾರಾ? ನಿನಗೆ ಯಾಕೆ ಹೇಳಬೇಕು? ಪರವಾಗಿಲ್ಲ ಬಿಡಿ ಸರ್, ನಂದಂತೂ ಇವತ್ತಿನ ಸಂಪಾದನೆ ಚೆನ್ನಾಗಾಯ್ತು. ಚೆನ್ನಾಗಿ ಅಂದ್ರೆ ಎಷ್ಟಾಯ್ತು? ಅದನ್ನ ನಾನು ಯಾಕೆ ನಿಮ್ಗೆ ಹೇಳಬೇಕು? ನಾನು ನಿಮಗೆ ಕೇಳ್ದಾಗ ನೀವು ಹೇಳಲಿಲ್ಲ ತಾನೆ? ನಮಗೆ ತಿಂಗಳಿಗೆ 30,000 ಕೊಡ್ತಾರ. 15,000 ತನಕ ಬೋನಸ್ ಸಿಗ್ತದ. ಅಷ್ಟೇನಾ? ಏನಷ್ಟೇನಾ? ಈ ಕೆಲಸ ಎಷ್ಟು ರಿಸ್ಕ್ ಅದ ಅಂತ ಗೊತ್ತಿಲ್ಲ ನಿನಗೆ? ಇವತ್ತಿನ ಕಾಲದಾಗ ಸಂಪಾದನೆ ಮಾಡೋದು ಭಾಳ ಕಷ್ಟ ಅದ. ಸರ್, ಅದೆಲ್ಲ ನೇರ ದಾರಿಲಿ ಹೋಗೋರ್ಗೆ ಸರ್, ನಮಗಲ್ಲ. ನಮ್ದೇನಿದ್ರು ಕಟ್ ರೂಟ್ ಅಲ್ವಾ? ಇಲ್ಲಿ ಎಲ್ಲ ವ್ಯವಹಾರ ಲಕ್ಷಾಂತರದಲ್ಲೇ ಆಗೋದು. ನೀವು ಸ್ಕ್ಯಾಮ್ ಮಾಡಿ ಎಷ್ಟು ಹಣ ನಿಮ್ಮ ಬಾಸಿಗೆ ಮಾಡ್ಕೊಡ್ತಿದ್ದೀರಾ ಅಂತ ನಿಮ್ಗೆ ಗೊತ್ತಾ? ಅದೇನು ಗೊತ್ತಾಗ್ತದ? ದುಡ್ಡು ಜಮಾ ಆಗೋದು ನಮ್ಮ ಬಾಸ್ ಅಕೌಂಟಿಗೆ. ಗೊತ್ತಿಲ್ವಾ? ದಡ್ರು ಕಣ್ರಯ್ಯ ನೀವು. ನಾನು ಇವತ್ತಿನ ಸಂಪಾದನೆ ಎಷ್ಟು ಗೊತ್ತಾ? 2 ಲಕ್ಷ. 2 ಲಕ್ಷ? ಕಾರ್ತಿ, ತಗೋ ಜ್ಯೂಸ್ ಕೊಡಿ. ಥ್ಯಾಂಕ್ಸ್ ಚಿಕ್ಕಿ. ಮತ್ತೆ ಹೇಗೆ ನಡೀತಾ ಇದೆ ಕೆಲಸ ಎಲ್ಲ? ಆಫೀಸ್ ಎಲ್ಲ ಚೆನ್ನಾಗೇ ನಡೀತಾ ಇದೆ, ಆದರೆ ಮನೆದೇ ಬೇಜಾರು. ಮನೆಗೆ ಏನಾಗಿದೆಯೋ ಈಗ? ಮತ್ತಿನ್ನೇನು ಚಿಕ್ಕಿ, ಸತ್ಯ ಸಸ್ಪೆಂಡ್ ಆದಮೇಲೆ ನನ್ನ ಜೊತೆ ಕಾಲ ಕಳೀತಾಳೆ, ನನ್ನ ಜೊತೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡ್ತಾಳೆ ಅಂದ್ಕೊಂಡ್ರೆ ಅಮ್ಮ ಅವಳ ದೇವಸ್ಥಾನ ಕರ್ಕೊಂಡು ಹೊಟ್ಟೋದ್ರು. ಒಟ್ಟಿನಲ್ಲಿ ಈ ಗಂಡ ಅನ್ನೋ ಪ್ರಾಣಿಗೆ ಮರ್ಯಾದಿನೇ ಇಲ್ಲ ಅಂದಂಗೆ ಆಗೋಯ್ತು. ಅಂತೂ ನಮ್ಮ ಕಾರ್ತಿಕ್ ಸಾಹೇಬ್ರು ತನ್ನ ಹೆಂಡ್ತಿನ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಆಯ್ತು ಅಲ್ವಾ? ಮತ್ತೆ ಇವಾಗ ಹೋಗಿದ್ದಾರೆ, ಅಲ್ಲಿ ಹೋದ್ಮೇಲಾದ್ರೂ ಒಂದು ಫೋನು ಮೆಸೇಜ್ ಏನೂ ಇಲ್ಲ, ನಮ್ಮನ್ನೆಲ್ಲ ಮರ್ತೋಗಿದ್ದಾರೆ. ಹೌದು ಕಾರ್ತಿ, ನನಗೂ ಫೋನ್ ಮಾಡಿಲ್ಲ, ಅಕ್ಕನೂ ಮಾಡಿಲ್ಲ, ಸತ್ಯನೂ ಮಾಡಿಲ್ಲ. ಅವರಿಬ್ರು ಒಟ್ಟಿಗೆ ಇದ್ರೆ ಎಲ್ಲಾನು ಮರ್ತೋಗ್ತಾರೆ ಚಿಕ್ಕಿ. ಗಂಡ ಮನೆ ಯಾವುದು ಬೇಡ, ಇವಳು ಅಷ್ಟೇ, ನಮ್ಮಮ್ಮನೂ ಅಷ್ಟೇ. ಇರ್ಲಿ, ವಾಪಸ್ ಬರ್ತಾರಲ್ಲ ಆಗ ನಾವು ಚೆನ್ನಾಗಿ ವಿಚಾರಿಸ್ಕೊಳ್ಳೋಣ ಕಾರ್ತಿ. ಯಾಕೆ ಹೀಗೆ ಮಾಡ್ತಾರೆ ಅಂತ ಕೇಳೋಣ. ನನಗೂ ಬೇಜಾರಾಗಿದೆ ಅಲ್ವಾ? ಮತ್ತೆ ನಮ್ಗೆ ಯಾರಿಗೂ ಬೆಲೆನೇ ಇಲ್ವಾ? ಕಾರ್ತಿ, ಇಷ್ಟೊಂದು ಆಡ್ಕೋಬಾರ್ದು. ಅಲ್ಲ ಚಿಕ್ಕಿ, ಎಲ್ರೂ ಮನೇಲೂ ಅತ್ತೆ ಸೊಸೆ ಒಂದಾಗಲ್ಲ ಅಂತ ಪ್ರಾಬ್ಲಮ್. ನಮ್ಮ ಮನೇಲಿ ಅತ್ತೆ ಸೊಸೆ ಒಂದಾಗಿದ್ದಾರೆ ಅಂತಾನೆ ಪ್ರಾಬ್ಲಮ್. ಅಯ್ಯೋ ಬಿಡ್ತು ಅನ್ನೋ. ಅವರಿಬ್ರು ಯಾವಾಗಲೂ ಹೀಗೆ ಇರಬೇಕು, ಆಗ್ಲೇ ಮನೆಗೂ ನೆಮ್ಮದಿ. ನಿಜ ಹೇಳಬೇಕು ಅಂದ್ರೆ ಅವರಿಬ್ರು ಚೆನ್ನಾಗಿದ್ರೆ ನಿನ್ನ ಸಂಸಾರನೂ ಚೆನ್ನಾಗಿರತ್ತೆ. ಅದಕ್ಕೆ ನಾನು ಇಷ್ಟೊಂದು ಸ್ಯಾಕ್ರಿಫೈಸ್ ಮಾಡಿದ್ರು. ಹೇಗೆ ಹೇಳ್ತಾ ಇದೀಯ ನೋಡು. ಸರಿ ಸರಿ, ನನಗೆ ಕೆಲಸ ಇದೆ, ಇನ್ನು ಆಫೀಸ್ ಕೆಲಸನ ಮುಂದುವರ್ಸು.
ಪ್ರೀತಿಗೆ ಒಂದು ಫೋನ್ ಮಾಡಬೇಕಲ್ವಾ? ಬಾಲ, ಈ ಸಲ ನಿನ್ನ ನಂಬಿಕೆನ ಸುಳ್ಳು ಮಾಡಲ್ಲ. ನಿನ್ನ ಮನಸ್ಸಲ್ಲಿ ನಾನು ಬದಲಾಗಬೇಕು ಅನ್ನೋ ಆಸೆ ಇದೆ ಅಲ್ವಾ? ಅದಕ್ಕೆ ತಾನೇ ನೀನು ನಿನ್ನ ಮದುವೆನ ನಿಲ್ಲಿಸಿ ನನಗೆ ಅವಕಾಶ ಕೊಟ್ಟಿದ್ದು. ಈ ಸಲ ನನ್ನ ಪ್ರೀತಿನ ಪ್ರೂವ್ ಮಾಡ್ತೇನೆ. ನಿನಗೆ ತಕ್ಕ ಹೆಂಡತಿ ಅಂತ ನೀನೇ ಹೇಳಬೇಕು. ಆ ರೀತಿ ಮಾಡ್ತೀನಿ. ಆ ರುಕ್ಕು ನಿನ್ನನ್ನು ಬಿಟ್ಟು ಹೋಗಬೇಕು. ನೀನೇ ಅವಳನ್ನ ಹೊರಗೆ ಕಳಿಸ್ಬೇಕು. ಹಾಗೆ ಮಾಡ್ತೀನಿ. ಇಷ್ಟು ದಿನನೇ ಒಂದು ಲೆಕ್ಕ ಅಂದರೆ ಇನ್ನು ಮುಂದೆ ಇನ್ನೊಂದು ಲೆಕ್ಕ. ನಾವಿಬ್ರು ಜೊತೆ ಆಗೋ ದಿನಗಳು ಹತ್ರ ಬಂತು. ಲೈಫಲ್ಲಿ ಏನೇನು ಮಾಡೋಕ್ಕೆ ಹೋಗಿ ನಾನು ಸೋತಿದ್ದೀನಿ ಬಾಲ. ಆದರೆ ನಿನ್ನ ವಿಷಯದಲ್ಲಿ ನಾನು ಸೋಲಲ್ಲ. ನಿನ್ನ ಕಂಡೀಷನ್ ಪ್ರಕಾರನೇ ಬದುಕಿ ತೋರಿಸ್ತೀನಿ. ಇನ್ನು ಮುಂದೆ ಅದೇ ನನ್ನ ಗುರಿ. ಇನ್ನೊಂದು ವಾರ ನಾನು ಕೆಲಸ ಮಾಡ್ದಿದ್ರು ನಡೆಯುತ್ತೆ ಗೊತ್ತಾ? ಯಾವತ್ತಾದ್ರೂ ಬೇಕು ಅಂದಾಗ ದುಡ್ಕೋಬಹುದು. ಜಾಸ್ತಿ ಮಾಡ್ಲಿಕ್ಕತ್ತಿ ಏನು? ಅಷ್ಟೊಂದು ದುಡ್ಡು ಯಾರು ಕೊಡ್ತಾರ? ಚಾನ್ಸೇ ಇಲ್ಲ ಅಣ್ಣ. ಮುಂಜಾಲಿಂತ್ರ 2,000 ಎಕ್ಸ್ಟ್ರಾ ಮಾಡೋಕ್ಕಾಗೋದಿಲ್ಲ ನಮ್ಮ ಕೈಯಾಗ. ಈಕಿ ಕತ್ತಿ ಹೊಡ್ಯಾಕತ್ತಾಳ. ಆಯ್ತು, ಹಾಗೆ ಅಂದ್ಕೊಳ್ಳಿ. ನನಗೇನಾಗ್ಬೇಕು? ಹುಡುಗಿ, ನಮಗೇನು ಉಂಡಿ ನಮ್ಮ ಹಾಕಕ್ಕೆ ಬಂದಿಯೇನ? ನಂಬಿದ್ರೆ ನಂಬಿ, ಬಿಟ್ರೆ ಬಿಡಿ, ನನಗೇನು ಲಾಸ್ ಇಲ್ಲ. ನನ್ನ ಕೆಲಸ ಮುಗೀತು. ಬರ್ಲಾ ಬ್ರದರ್? ಹಾ, ನಿಕ್ಕ ಈ ಕಸಬ್ ಹೆಂಗ್ ಮಾಡ್ತೀಯ ಅಂತ ಹೇಳ. ಓ, ಪ್ರೂಫ್ ತೋರಿಸಿದ್ರೆ ನಂಬ್ತೀರಾ? ಇದು ನನ್ನ ಅಕೌಂಟಿನ ಇವತ್ತಿನ ಟ್ರಾನ್ಸಾಕ್ಷನ್. ಅಣ್ಣ, 2,89,300 ರೂಪಾಯಿ ಬಂದದು ಅಕೌಂಟಿಗೆ. ಈಕಿ ಖರೇನ ಹೇಳಲಿಕ್ಕತ್ತಾಳ. ಈಗಲಾದ್ರೂ ನಂಬಿಕೆ ಬಂತ? ನಾವೆಲ್ಲ ಒಂದೇ ಕಣ್ರಯ್ಯ. ನಿಮ್ ಹತ್ರ ನಾನು ಯಾಕೆ ಸುಳ್ಳು ಹೇಳ್ಬೇಕು ಹೇಳಿ? ನಿನ್ನ ಬಾಸ್ ಯಾರು? ಅದನ್ನ ನಾನು ಹೇಳಲ್ಲ. ನೀವ್ ನಿಮ್ ಬಾಸ್ ಬಗ್ಗೆ ಕೇಳಿದ್ರೆ ಹೇಳ್ತೀರಾ? ಇದು ಹಾಗೆಮ್ಮ, ವರ್ಕ್ ಎಥಿಕ್ಸ್. ಹಾಗಿದ್ರೆ ನಿನ್ನನ್ನು ಹೇಗೆ ನಂಬೋದು? ನನ್ನ ನಂಬಿ ಅಂತ ನಿಮ್ಗೆ ಹೇಳದ್ನಾ? ನಾವು ನಿಮ್ಮನ್ನ ನಂಬಕಂದ್ರೆ ಆಗಲ್ಲಾಗ ಫೋನ್ ಹಚ್ಚಿ ರೊಕ್ಕ ಗಳಿಸಿದಲ್ಲ, ಹಂಗ ನಮ್ಮ ಎದುರಿಗೆ ಗಳಿಸಿ ತೋರ್ಸು, ಆಗ ನೀನು ನಂಬ್ತೇವಿ. ಯಾಕೋ ಸಿಕ್ಕಾಕೊಳ್ಳೋ ತರ ಆಗ್ತಿದ್ಯಲ್ಲ, ಯಾರಿಗೆ ಫೋನ್ ಮಾಡ್ಲಿ? ಯಾಕ ಹುಡುಗಿ, ಸಿಕ್ಕಾಕೊಂಡ್ಯಾನ? ಹೇಳ್ತಿರೋದು ಸುಳ್ಳು ಹೌದಿಲ್ಲೋ? ನಮಗ ಟೋಪ್ಕಿ ಹಾಕಕ್ ಬರ್ತಾಳ. ಹಾ, ಅಮೂಲ್ ಬೇಬಿಗೆ ಫೋನ್ ಮಾಡ್ತೀನಿ. ನಡಿ ನಡಿ ಇಲ್ಲಿಂದ. ಇನ್ನೊಮ್ಮೆ ಇಲ್ಲಿಗೆ ಬಂದ್ರ ಕೈ ಕಾಲು ಮುರಿದು ಹಾಕ್ತೇನೆ. ಸ್ವಲ್ಪ ತಾಳ್ಮೆ ಇರ್ಲಿ ಬಾಸು. ನನಗೆ ನಿಮ್ಮನ್ನ ನಂಬಿಸೋದ್ರಿಂದ ಯೂಸ್ ಇಲ್ಲ. ಅದನ್ನೇ ಯೋಚನೆ ಮಾಡ್ತಿದ್ದೆ ಅಷ್ಟೆ. ಆದ್ರೂ ಪಾಪ ನೀವು ಇಷ್ಟೊಂದು ಕೇಳ್ಕೊತಿದ್ದೀರಲ್ಲ, ನಮ್ಮವ್ರೆ ಅನ್ನೋ ವಿಶ್ವಾಸಕ್ಕೆ ಒಂದು ಫೋನ್ ಮಾಡಿ. ಆತು, ಮೊದ್ಲು ಮಾಡಿ ತೋರ್ಸು.
ಏನು ಮೇಡಮ್ ನೆನೆಸ್ಕೊಂಡು ಫೋನ್ ಮಾಡಿಬಿಟ್ಟಿದ್ದೀರಾ? ಆ ದೇವರು ದೊಡ್ಡವನು. ಅಲ್ಲ ಸತ್ಯ, ನೀನು ಅಮ್ಮ ಹೋದ್ಮೇಲೆ ಒಂದು ಮೆಸೇಜು ಒಂದು ಕಾಲು ಮಾಡಿಲ್ಲಲ್ಲ ಸತ್ಯ. ನನಗೆ ಎಷ್ಟು ಬೇಜಾರಾಗಿದೆ ಗೊತ್ತಾ? ಹಲೋ ಸರ್, ಗುಡ್ ಮಾರ್ನಿಂಗ್. ಮೈ ನೇಮ್ ಇಸ್ ಶಾಕುಂತ್ಲಾ. ಮೇಕ್ ಯು ಟ್ರಿಪ್ಪಿಂದ ಫೋನ್ ಮಾಡ್ತಾ ಇದ್ದೀನಿ. ಓ ಹೌದಾ, ನನಗೆ ಗೊತ್ತೇ ಇರಲಿಲ್ಲ ನೋಡಿ. ಸರ್, ನಾವು ಸ್ಪೆಷಲ್ ಹನಿಮೂನ್ ಪ್ಯಾಕೇಜನ್ನು ಲಾಂಚ್ ಮಾಡಿದ್ದೀವಿ. ಅದರಲ್ಲಿ ನಿಮ್ಮ ನಂಬರು ಶಾರ್ಟ್ ಲಿಸ್ಟ್ ಆಗಿದೆ ಸರ್. ಥ್ಯಾಂಕ್ ಯು ಮೇಡಮ್. ನಮಗೂ ಹನಿಮೂನ್ ಅಂದರೆ ತುಂಬ ಇಷ್ಟ. ಆದರೆ ನೀವೇ ನನ್ನ ಹನಿಮೂನ್ ಕಳಿಸ್ತಿರೋ ಅಥವಾ ನನ್ನ ಜೊತೆ ನೀವು ಬರ್ತಿರೋ? ಸರ್, ಈ ಪ್ಯಾಕೇಜಲ್ಲಿ 10 ದಿನಗಳ ಕಾಲ ಪ್ಯಾರಿಸಲ್ಲಿ ನಿಮ್ಮ ಸಂಗಾತಿ ಜೊತೆ ಸ್ಟೇ ಮಾಡ್ಬೋದು ಸರ್. ಹೌದಾ, ಸೂಪರು. ಇಂಥ ಚಾನ್ಸ್ ಬಿಟ್ಕೊಟ್ಬಿಡ್ತೀವಾ? ಸರ್, ಪ್ಯಾಕೇಜ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀರಾ ಸರ್? ನಮಗಂತೂ ಫುಲ್ ಇಂಟ್ರೆಸ್ಟ್ ಇದೆ. ಆದರೆ ನಮ್ಮ ಹೆಂಡತಿ ಬಗ್ಗೆನೇ ಗೊತ್ತಿಲ್ಲ. ಸ್ವಲ್ಪ ಕೇಳಿ ಹೇಳ್ತೀರಾ? ಸರ್, 10 ಲಕ್ಷದ ಹನಿಮೂನ್ ಪ್ಯಾಕೇಜ್ನ 2 ಲ್ಯಾಕ್ಸಿಗೆ ಕೊಡ್ತಿದ್ದೀನಿ ಸರ್. ಸರ್, 10 ದಿನ ನಿಮ್ಮ ಪ್ಯಾರಿಸ್ ಟ್ರಿಪ್ ಮತ್ತೆ ಸ್ಟೇ ಎಲ್ಲಾ ಖರ್ಚು ವೆಚ್ಚಗಳನ್ನ ನಮ್ಮ ಕಂಪ್ನಿನೇ ನೋಡ್ಕೊಳ್ಳುತ್ತೆ ಸರ್. ಸರ್, ಕಪಲ್ಸ್ಗೋಸ್ಕರ 5 ಸ್ಟಾರ್ ಸ್ಟೇ ವಿತ್ ಕಪಲ್ ಫೋಟೋ ಶೂಟ್ ಮತ್ತೆ ಪ್ರೊಫೆಷನಲ್ ಫೋಟೋಗ್ರಾಫರ್ ನಾವೇ ಕೊಡ್ತೀವಿ ಸರ್. ಸರ್, ಇದ್ರ ಜೊತೆಗೆ ಟ್ರಿಪ್ ಪೂರ್ತಿ ಒಬ್ಬ ಗೈಡ್ ಅವೈಲೇಬಲ್ ಇರ್ತಾರೆ ಸರ್. ಅಯ್ಯಪ್ಪ, ಇದು ಬೇಜಾನಾಗೋಯ್ತು. ಆದರೆ ಒಂದೇ ಒಂದು ಪ್ರಾಬ್ಲಮ್ ಇದೆ ಮೇಡಮ್. ಅದು ಏನಂದರೆ ನನ್ನ ಹೆಂಡತಿ ಊರಲ್ಲಿಲ್ಲ. ಅವಳನ್ನ ಕರ್ಕೊಂಬರೋ ಹಾಗಿದ್ರೆ ನನಗೆ ನಿಮ್ಮ ಪ್ಯಾಕೇಜ್ ಓಕೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ನಮ್ಮ ಆಫರ್ನ ಒಪ್ಕೊಂಡಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಸರ್, ನಾವು ಮುಂದಿನ ಪ್ರೊಸೀಜರ್ ಹೋಗ್ಬೋದಲ್ಲ? ಎಸ್ ಮೇಡಮ್, ಪ್ಲೀಸ್. ನಾವು ಯಾವಾಗಲೂ ಮುಂದಕ್ಕೆ ಹೋಗೋಣ ಅಂತಾನೆ ಕಾಯ್ತಾ ಇರ್ತೀವಿ. ನೀವೇ ಸ್ವಲ್ಪ ಸ್ಲೋ. ಸರ್, ನಾವೀಗ ನಿಮ್ಗೊಂದಷ್ಟು ಡೀಟೇಲ್ಸ್ ಕಳಿಸ್ತೀವಿ. ಅಲ್ಲಿ ಒಂದು OTP ಬರುತ್ತೆ, ಅದನ್ನ ಹೇಳ್ತೀರಾ? ಅಮೌಂಟಾ? OTPನ? ಇದೇನು ಹೊಸದಾಗಿದೆಯಲ್ಲ? ಎಸ್ ಸರ್, ಕಳಿಸ್ಲಾ? ಓಕೆ, ಯಾ. ಸರ್, ನಿಮಗೆ OTP ಬಂತು ಅನ್ಸುತ್ತೆ. ಓಹೋ, ಹಲೋ ಮೇಡಮ್, OTP ಬಂದಿದೆ. ಒಂದು ನಿಮಿಷ ಸರ್. ಹೇಳಿ. OTP 143 ಅಂದರೆ ಐ ಲವ್ ಯು ಸತ್ಯ ಅಂತ. 2 5 6 ಓಕೆ ಸರ್, ಥ್ಯಾಂಕ್ ಯು ಸರ್ OTP ಶೇರ್ ಮಾಡಿದ್ದಕ್ಕೆ. ಸತ್ಯ, ಏನಿದು ಹುಡುಗಾಟ? ಸರ್, ನಿಮ್ಮ ಟ್ರಿಪ್ ಡೀಟೇಲ್ಸ್ ಎಲ್ಲ ನಿಮ್ಮ ಮೇಲಿಗೆ ಬರುತ್ತೆ, ಚೆಕ್ ಮಾಡ್ಕೊಳ್ಳಿ. ಎಸ್ ಸರ್, ಥ್ಯಾಂಕ್ ಯು ಸರ್. ಎಸ್, ನೋಡಿ ಈಗ ಅಮೌಂಟ್ ಕ್ರೆಡಿಟ್ ಆಗುತ್ತೆ. ಏನಿವತ್ತು ಸತ್ಯ ಹೊಸ್ದಾಗಿ ಏನೇನೋ ಮಾತಾಡ್ತಾ ಇದ್ದಾಳೆ. ಅಮೂಲ್ ಬೇಬಿ, ಪ್ಲೀಸ್ ದುಡ್ಡು ಟ್ರಾನ್ಸ್ಫರ್ ಮಾಡು. ಏನೋ ಹುಡುಗಾಟ ಅನ್ಕೊಂಡು ಸುಮ್ಮನೆ ಆಗ್ಬೇಡ ಪ್ಲೀಸ್ ಅಮೂಲ್ ಬೇಬಿ. ಏನಾದರೂ ಇರಲಿ, ಸತ್ಯ ಬಾಯಿ ಬಿಟ್ಟು ದುಡ್ಡು ಟ್ರಾನ್ಸ್ಫರ್ ಮಾಡು ಅಂತ ಹೇಳಿದಾಳೆ ಅಂದಮೇಲೆ ಏನಾದರೂ ವಿಷಯ ಇರುತ್ತೆ. ಮಾಡೋಣ. ಥ್ಯಾಂಕ್ಸ್ ಅಮೂಲ್ ಬೇಬಿ, ನನ್ನ ಪ್ಲ್ಯಾನ್ನ ಸಕ್ಸಸ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಾ? ನೋಡಿ ಸರ್, ನೋಡಿದ್ರಲ್ಲ ಬ್ರದರ್ ನಮ್ಮ ಟ್ಯಾಲೆಂಟ್. ಈ ದಾರಿಲಿ ಹೋದ್ರೆ ಕೋಟ್ಯಾಂತರ ರೂಪಾಯಿ ದುಡ್ಡು ಮಾಡ್ಬೋದು. ನೋಡಿ, ನೀವು ಏನಾದರೂ ನಮ್ಮ ಜೊತೆ ಬರ್ತೀರಾ ಅಂದರೆ ನಮ್ಮ ಬಾಸಿಗೆ ಪರಿಚಯ ಮಾಡಿಕೊಡ್ತೀನಿ. ಯೋಚನೆ ಮಾಡಿ, ಹೇಗಿದ್ರು ನಮ್ಮಿಬ್ರದ್ದು ಒಂದೇ ಪ್ರೊಫೆಷನ್ನು. ಹಾಂ, ಸರಿ ಬ್ರದರ್, ಬರ್ತೀನಿ. ಯೋಚನೆ ಮಾಡಿ, ನಾಳೆ ಸಿಗ್ತೀನಿ.
ಯಾಕಿಬ್ರು ಇಲ್ಲಿದ್ದೀರಾ? ಏನೇ ಇಲ್ಲ ಕಣೆ, ನಮ್ಮ ಬಾಲ ಅವಳ ಮಾತಿಗೆ ಕಟ್ಟಿ ಬೀಳಬಾರ್ದಾಗಿತ್ತು. ಅವಳು ಎಂಥವಳು ಅಂತ ಗೊತ್ತಿದ್ರು ಸಹಿತ ಮತ್ತೆ ಅದೇ ತಪ್ಪು ಮಾಡ್ದ. ಜಿ, ನಾನು ತಪ್ಪು ಮಾಡಲಿಲ್ಲ. ಅವಳ ಮಾತಲ್ಲಿ ನನಗೆ ಪಶ್ಚಾತ್ತಾಪ ಕಾಣಿಸ್ತು. ಅದಕ್ಕೆ ಒಂದು ಅವಕಾಶ ಕೊಡೋಣ ಅಂದ್ಕೊಂಡೆ ಅಷ್ಟೇ. ನಾಯಿ ಬಾಲಕ್ಕೆ ದಬ್ಬೆ ಕಟ್ಟಿದ್ರೆ ಅದು ನೆಟ್ಕಾಗತ್ತಾ? ಹೋಗ್ಲಿ ಬಿಡಿ ಅಜ್ಜಿ, ಮಾವನ್ಗೆ ಸರಿ ಅನ್ಸಿದ್ದನ್ನೇ ಮಾಡಿದ್ದಾನೆ. ಮುಂದೆ ಏನಾಗುತ್ತೆ ಅಂತ ಕಾದ್ ನೋಡೋಣ. ಏನೂ ಆಗಲ್ಲ ರುಕ್ಕು. ಬಾಲ ಹೇಳ್ದ ಅಷ್ಟು ಕೆಲಸಗಳನ್ನ ನೀನೇ ಮಾಡಬೇಕು. ಇಷ್ಟು ದಿನ ಅವಳು ಏನು ಮಾಡಿದಾಳೆ? ಈಗಲೂ ಮಲಗಿದಾಳೆ ಅನ್ಸುತ್ತೆ, ಪತ್ತೆನೇ ಇಲ್ಲ ನೋಡು. ಇಲ್ಲ ಅತ್ತೆ, ಸಂಜೆಯಿಂದ ಸಪ್ಪಗಿದ್ಲು. ಆದರೆ ಈಗ ಬೋಂಡ ಅಂಗಡಿಗೆ ಏನೇನು ಬೇಕೋ ಅದನ್ನೆಲ್ಲ ಕಟ್ ಮಾಡ್ಕೋತಾ ಇದ್ದಾಳೆ. ತಮಾಷೆ ಮಾಡಬೇಡ ಬಾಲ. ಅವಳು ತರಕಾರಿ ಕಟ್ ಮಾಡೋದ. ಅತ್ತೆ, ಈ ಬಾಲ ಏನು ಹೇಳ್ತಿದ್ದಾನೆ? ಏನು ಹೇಳ್ತಾ ಇದ್ದಾನೆ ಅಂತ ನೋಡಿದ್ರೆ ಗೊತ್ತಾಗುತ್ತಲ್ಲ. ಬಾ. ಏನೇ ಇದು? 8ನೇ ಅದ್ಭುತ ಅಲ್ಲ ತಾನೇ? ಅತ್ತೆ, ನನಗೆ ನನ್ನ ಕಣ್ಣನ್ನೇ ನಂಬಕ್ಕಾಗ್ತಿಲ್ವಲ್ಲ. ಹುಟ್ಟಿದಾಗಿಂದ ಒಂದೇ ಒಂದು ಕೆಲಸ ಮಾಡ್ತಾವಳಲ್ವಲ್ಲ ಅತ್ತೆ ಇವಳು. ಹಾಂ, ಆ ಟ್ರೈನಿಂಗ್ ಎಲ್ಲ ನಮ್ಮ ಹಳ್ಳಿಲೇ ಆಗಿತ್ತು ಬಿಡಿ. ಅದೇ ನೋಡು, ಈಗ ಉಪಯೋಗಕ್ಕೆ ಬರ್ತಾ ಇರೋದು. ಬೇಷ್ ಬಾಲ, ನಮ್ಮ ಕೈಲಾಗದೆ ಇರೋದನ್ನ ನೀನು ಮಾಡಿ ತೋರಿಸ್ತಾ ಇದ್ದಿ. ಅತ್ತೆ, ಏನತ್ತೆ ಇವಳು ಒಂದು ಸಣ್ಣ ಜಗಳನೂ ಆಡಲಿಲ್ಲ? ಸೂರ್ಯ ಪೂರ್ವದಲ್ಲೇ ಹುಟ್ಟಿದಂತಾನೆ. ಏನೋಪ್ಪ ಬಾಲ, ಏನೋ ಡೌ ಮಾಡ್ತಾ ಇದ್ದಾಳೆ. ನನಗಂತೂ ಇವಳು ನನ್ನ ಮೊಮ್ಮಗಳೇ ಅಲ್ಲ ಅಂತ ಅನ್ನಿಸ್ತಾ ಇದೆ. ನನ್ನ ಮಗಳಂತೂ ಅಲ್ವೇ ಅಲ್ಲ ಅತ್ತೆ. ಹೋಗ್ಲಿ ಬಿಡಿ ಅತ್ತೆ, ನಾಟಕ ಆದರೆ ಇದು ಜಾಸ್ತಿ ದಿನ ಉಳಿಯಲ್ಲ. ಹೋಗ್ತಾ ಹೋಗ್ತಾ ನಮಗೆ ಗೊತ್ತಾಗುತ್ತಲ್ಲ. ಅದು ಸರಿ. ಅದು ಅಲ್ಲದೆ ಈ ಸರಿ ಯಾಕೋ ಅವಳು ನಿಜವಾಗ್ಲೂ ಬದಲಾಗಿದ್ದಾಳೆ ಅನಿಸ್ತಾ ಇದೆ ನನಗೆ. ಅವಳು ಬದಲಾಗ್ತಾಳೋ ಇಲ್ವೋ, ಅವಳ ವಿಷಯದಲ್ಲಿ ನೀನು ಬದಲಾಗಿಲ್ವಲ್ಲ. ಅತ್ತೆ, ನಾನು ಹೋಗಿ ಬರ್ತೇನೆ, ಬೇಗ ಬಂದ್ಬಿಡ್ತೀನಿ. ಹಾಂ, ಏ ಹುಡುಗಿ, ಜೋಪಾನಾಗಿ ಹೋಗ್ಬಾ. ಯಾಕತ್ತೆ ಇಷ್ಟೊಂದು ಗಾಬರಿಯಲ್ಲಿದ್ದೀರಾ? ಹಾಗಲ್ಲ ಸತ್ಯ, ಅಂಥ ಕಳ್ಳರ ಗ್ಯಾಂಗಿನ ಜೊತೆ ನಿನ್ನನ್ನು ಒಬ್ಬಳನ್ನೇ ಕಳಿಸ್ತಾ ಇದ್ದೀನಲ್ಲ, ಅದಕ್ಕೆ ಭಯ ಆಗ್ತಾ ಇದೆ ನನಗೆ. ನನ್ನ ಕೆಲಸನೇ ಅದಲ್ವಾ ಅತ್ತೆ, ನೀವು ಯೋಚನೆ ಮಾಡಬೇಡಿ, ನನಗೇನೂ ಆಗಲ್ಲ. ಹಾಗಲ್ವೇ ಹುಡುಗಿ, ನೀನು ಎಷ್ಟೇ ಧೈರ್ಯವಂತೆ ಇದ್ರು, ನೀನು ಎಷ್ಟೇ ಹೇಳಿದ್ರು ಇದು ಅವರಿರೋ ಜಾಗ. ನೀನು ಮೈಯೆಲ್ಲ ಕಣ್ಣಾಗಿ ಕೆಲಸ ಮಾಡಬೇಕಾಗತ್ತೆ. ಹುಷಾರಾಗಿರು. ಹ್ಞೂ ಅತ್ತೆ, ಅದನ್ನೆಲ್ಲ ನಾನು ನೋಡ್ಕೋತೀನಿ. ವಿಷಯ ಬಿಸಿ ಇರುವಾಗಲೇ ಮುಗಿಸ್ಬಿಡ್ಬೇಕಲ್ವಾ? ಟೈಮ್ ಕೊಟ್ಟರೆ ಎಚ್ಚೆತ್ಕೊಂಡ್ಬಿಡ್ತಾರೆ. ಅದಕ್ಕೆ ಅಲ್ವಾ ನಾನು ಇಷ್ಟೊಂದು ಅವಸರ ಮಾಡ್ತಿರೋದು. ನಿನ್ನ ಕಾಳಜಿ ಆತಂಕ ನನಗೆ ಅರ್ಥ ಆಗತ್ತೆ ಸತ್ಯ. ಹಾಗಂತ ನಿನ್ನ ಜೀವನೇ ಅಪಾಯಕ್ಕೆ ತಂದ್ಕೋಬಾರ್ದಲ್ವಾ? ಇಲ್ಲ ಅತ್ತೆ, ನನಗೇನೂ ಆಗಲ್ಲ. ನಿನ್ನೆ ಆ ಗ್ರೂಪ್ನವ್ರ ಜೊತೆ ಮಾತಾಡಿದ್ದೀನಿ, ಒಂದಷ್ಟು ಇನ್ಫಾರ್ಮೇಶನ್ನ ತಗೊಂಡಿದ್ದೀನಿ. ಆದರೆ ಅಷ್ಟು ಸಾಲಲ್ಲ ಅಲ್ವಾ? ಇನ್ವೆಸ್ಟಿಗೇಷನ್ ಇನ್ನೂ ಡೀಪ್ ಆಗಬೇಕಲ್ವಾ? ಎಲ್ಲ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿಕೊಂಡು ಆ್ಯಕ್ಷನ್ ತಗೋಬೇಕು. ಗೊತ್ತಿಲ್ಲದೆ ಇರೋ ಜನಕ್ಕೆ
ಎಲ್ಲೋ ಕುತ್ಕೊಂಡು ಮೋಸ ಮಾಡ್ತಿದಾರಲ್ಲ, ಇಂಥವ್ರನ್ನ ಕಂಬಿ ಎಣ್ಸೋ ಹಾಗೆ ಮಾಡಲೇಬೇಕು. ಅದೇ ನನ್ನ ಉದ್ದೇಶ. ಹಾಗೆ ಮಾಡು ಸತ್ಯ, ಒಳ್ಳೇದಾಗ್ಲಿ. ಅನ್ಯಾಯ ಆದವ್ರಿಗೆ, ದುಡ್ಡು ಕಳ್ಕೊಂಡವ್ರಿಗೆ ಹೊಸ ಜೀವನ ಸಿಗ್ಲಿ. ಪಕ್ಕ ಅತ್ತೆ, ಅದ್ರಲ್ಲಿ ಡೌಟೇ ಇಲ್ಲ. ಅಂದಾಗೆ ಅತ್ತೆ, ಇವತ್ತು ನಿಮ್ದೇ ಶೋ, ನೆನಪಿದೆ ತಾನೆ? ನೀವು ರೆಡಿಯಾಗಿರಿ. ಅಯ್ಯ ನನ್ನ ಸೊಸಿ ಮುದ್ದ, ನೀ ಕರೆದ್ರೆ ಸಾಕು ಓಡಿ ಬರ್ತಾಳಿಕ್ಕಿ. ತಯಾರಾಗೆ ನಿಂತಿರ್ತೀನಿ. ನನಗೆ ಗೊತ್ತು ಅತ್ತೆ. ಸರಿ, ನಂಗೆ ಟೈಮ್ ಆಗ್ತಿದೆ, ಬರ್ತೀನಿ. ಜೋಪಾನ. ಹಾ